ಮುದ್ದೆ ಕೊಲ್ತಾಗ ಕಾವಲ್ ತಗೊಂಡು ಇಡ್ತೀನಿ ನೋಡು. ಈಗ ದೇವರನ್ನ ಇಡ್ತೀನಿ ನಾನು ಎತ್ತಬೇಕಂತೀನಿ ನಾನು. ಹೋಗ ಆಚೆಗೆ ಯಾವ್ದನ್ನ ಮಾಡಿ ಹೋಗ್ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ. ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅಮ್ಮ ಒಂದು ಹಸುನಲ್ಲಿ ಹಾಲನ್ನ ಕರಿತಾಯಿದ್ರು, ಹಾಗೆ ಅಣ್ಣನೂ ಇನ್ನೊಂದು ಹಸುನಲ್ಲಿ ಹಾಲನ್ನ ಕರಿತಾ ಇದ್ದ. ಬೆಳಗ್ಗೆನೇ ಎದ್ದು ಹಾಲನ್ನ ಕರ್ಕೊಂಡು ಡೈರಿಗೆ ತೊಗೊಂಡು ಹೋಗಬೇಕು. ಡೈರಿ 6:30 7 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ. ಅದಕ್ಕೆ ಅಮ್ಮ ಒಂದು ಹಸುನಲ್ಲಿ ಹಾಲು ಕರಿತಾಯಿದ್ರು, ಅಣ್ಣ ಒಂದು ಹಸುನಲ್ಲಿ ಹಾಲು ಕರಿತಾ ಇದ್ದ. ಬೇಗ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಇಬ್ಬರು ಒಂದೊಂದು ಹಸುನಲ್ಲಿ ಹಾಲು ಕರಿತಾಯಿದ್ರು. ಈ ಕಡೆ ಹಿತಮ್ಮನೂ ಎದ್ದಿದ್ಲು. ನಾನು ಹಸುನ ಇಟ್ಕೊಂಡಿದ್ದೆ. ಇದು ಸ್ವಲ್ಪ ಒದ್ದಿಯುತ್ತೆ, ಅದಕ್ಕೆ ಇಟ್ಕೊಂಡಿದ್ದೆ ನಾನು ಮುಂದೆ ಮೂಗ್ದಾರನ. ಮತ್ತು ಹಿತಮ್ಮನೂ ಎದ್ದಿದ್ಲು. ಮೋಕ್ಷನೂ ಅಷ್ಟೇ ಎದ್ದು ಆಟ ಆಡ್ತಾ ಇದ್ದ. ವಿಸ್ಮಿತಾ ಇಲ್ಲಿ ನೈಟು ಉಳ್ಕೊಂಡಿರಲಿಲ್ಲ, ಅವಳು ಊರಿಗೆ ಹೋಗಿದ್ಲು. ನೋಡಿ ಗೈಸ್, ಇವಾಗ ನಾನು ಹಾಗಲಕಾಯಿನ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಮ್ಮಮ್ಮ ಬೈತಾ ಇತ್ತು ಬೆಳಗ್ಗೆ ಹೋಗಿದ್ದೆ ತಂಡಿಲಿ ಅಂತ. ವಿಸ್ಮಿತಾಗೆ ಎಕ್ಸಾಮ್ ಇರೋಂದ್ರೆ ಬೇಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಾಗಲಕಾಯಿನ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಬಿಳಿ ಹಾಗಲಕಾಯಿ ಸಕ್ಕತ್ತಾಗಿದ್ದಾವೆ. ಬಟ್ಟೆ ಒರೆಸ್ತು ಚೆನ್ನಾಗಿ ತೊಳೆದಿದ್ದ ನೀನು? ವಜ್ಜಿನ ಗಲೀಜು ಮಾಡಿದ್ದು. ಇಡಿ ಬೇಗ ತಂಬ 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 ಕಿತ್ಕೊಂಬಂದು ತಂಬ. ಅಜ್ಜಿ ಕೇಳು, ಅಜ್ಜಿ ಅಷ್ಟು ಕೀಳ್ಬೇಕಾ ಇನ್ನು ಇರಿಸ್ಬೇಕಾ ಅಂತ. ನಿಧಾನಕ್ಕೆ ಹಾಕು, ಕೊಳ್ತೋಗ್ತವೆ. ಬೆಂಗಳೂರಿಗೆ ತಗೊಂಡು ಹೋಗೋಷ್ಟಕ್ಕೆ ನಾನು ಅವೇನಿಲ್ಲ, ಕೊಳ್ತೋಗ್ಕೊಂತವೆ. ಹಂಗೆ ಎದ್ಕೊ. ಬಲ್ತೈತಮ್ಮ, ಅದು ಚಿಕ್ಕದು ನೋಡೋಕ್ಕೆ ಬಲ್ತೈತೆ ನೋಡಿ. ಎಲ್ಲ ಹಣ್ಣಾಗ್ಯಾವೆ. ಅಜ್ಜಿ ಕಿತ್ಕೊಂಡಿಲ್ಲ, ಹಣ್ಣಾಗ್ಯಾವೆ. ನೋಡಿ ಇಲ್ಲೊಂದೈತೆ ನೋಡಿ, ಹಂಗಾಗ್ಯಾವೆಲ್ಲ. ಇದು ಹಣ್ಣಾಗ್ಯಾವ ಕಣಮ್ಮ, ಅವು ಹಣ್ಣಾಗ್ಯಾವೆ. ಹಣ್ಣಾದ್ರೆ ಕೀಳಬಾರ್ದಮ್ಮ, ಅವು ತಿನ್ನಕ್ಕೆ ಬರಲ್ಲ. ಅಮ್ಮ ಕಿತ್ಕೋಬೇಕು ಅಷ್ಟು. ಇದ್ರಾಗ ಇಲ್ಲ ಅಲ್ಲಿ, ಅದಕ್ಕೆ ಕೇಳಿದೆ. ನೋಡಿ ಬಿಕ್ಕೆ ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ. ಇಳಿಸಿದ್ರೆ ಅವಳು ಆಗಳಪ್ಪ, ನೆಡ್ಕೊಂಬರಕ್ಕಾಗಲ್ಲ ಕಣಪ್ಪ ಅವಳಿಗೆ. ಅವಳಿನ್ನ ಸಣ್ಣಳು, ನೆಡ್ಕೊಂಬರಂಗಿಲ್ಲ ಅವಳು. ಹಂಗೆ ಅವಳು ಬಾಯಿ ಮುಚ್ಚಿನ ಎಲ್ಲ ರುಬ್ಕೊಂಡವಳು, ಕೊಳಕಿ ಅವಳು. ಹೊರಕಾಕು ಬಿಕ್ಕೆಣ್ಣಕ್ಕೆ ಅದಕ್ಕೆ ಹಾಕಮ್ಮ. ಡಬ್ನಕ್ಕೆ ಬಕೆಟ್ನಕ್ಕೆ. ಅದೇ ಎಳೆ ತೆಗಿ ಕೊಳ. ಅದು ಎಳೆ.
ಹೇಳಮ್ಮ. ಕಿತ್ಕೊಂಬಂದಿರಮ್ಮ, ಇಲ್ಲಿ ಕಿತ್ಕೊಂಬಂದು ಫಸ್ಟ್ ಒಂದು ಕಡೆಯಿಂದ ಕಿತ್ಕೊಂಬ. ಏನಮ್ಮ ತೋರಿಸು ಫಸ್ಟ್ ನಾನು. ತೊಳು ಅದ್ರಕ್ಕ ಕ್ವಾಳಮ್ಮ ಜಡ ಅಷ್ಟು ಕೀಳ್ಬೇಡ ಬಾ, ಇಲ್ಲಿ ನಾನು ಕೀಳ್ತೀನಿ ನೀಟಾಗಿ. ಎಷ್ಟೊಂದು ಉದ್ರೆ ನೋಡೋಣ ಗಣ್ಣ. ಗಿಡಿ ಅಂತೂ ಎಲ್ಲ ತಿಂದಾಕ್ತಾವಲ್ಲ ಪಾಪ. ಅದು ಹಂಗೆ ಗಿಣಿ ಹೇಳು. ಕಿತ್ಕೋ ನೋಡಿ. ಇವಾಗ ಟೊಮೆಟೊ ಹಣ್ಣು ಕಿತ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನಾನು ನಮ್ಮ ಮೋಕ್ಷು. ನಿಧಾನಕ್ಕೆ ಕೇಳಮ್ಮ, ಹೊಡಿತವೆ. ಇದ್ರಾಗಿಲ್ಲ ಬರಮ್ಮ, ಆನ್ಲೈನ್ಗೆ ಹೋಗೋಣ. ಅಲ್ಲೇ ಕಿತ್ಕೊಂಡ್ ಬರ ಮುಂದೆ ಅಲ್ಲೊಂದಣ್ಣ ಹಂಗೆ ಮಾಮ ಕಟ್ಟಿರೋದು. ಒಯ್ರು ಮಾಮ ಹಂಗೆ ಕಟ್ಟಿರೋದು. ಮಾಮ ಕಟ್ಟಕ್ಕೆ ಬಂದ್ರೆ ಅಲ್ವೇ. ಹ್ಞೂ ಕಿತ್ಕೊಂಬರಮ್ಮ. చెత్తడు ಯಾಕೋ ನೋಡಿ ಎಲ್ಲ ಹಿಂಗಾಗಿದೆ. ಮದ್ರೆ ನೋಡಿ ನಮ್ಮಮ್ಮ ಇವಾಗ ಕಡುಬನ್ನ ಮಾಡೋದಕ್ಕೆ ನಾವು ಬಂದಿದ್ವಲ್ಲ, ಕಡ್ನೋ ಮಾಡಿ ಜಾಸ್ತಿ ದಿನ ಆಯ್ತು ಅಂತ ಹೇಳಿ ಕಡುಬನ್ನ ಮಾಡೋಕ್ಕೆ ರೆಡಿ ಮಾಡ್ಕೊಂಡೈತೆ. ಇಲ್ಲಿ ಕಾಯಿ ತುರ್ತಕ್ಕೈತೆ, ಇಲ್ಲಿ ಪಾಕ ಕಾಯಿ ಸಿಕ್ಕೈತೆ. ನಮ್ಮ ಹಸುನಾಗ ಹಾಲು ಕರಿತಲ್ಲ ಬೆಳಗ್ಗೆ, ಹಾಲನ್ನ ಕರೆದ್ಬಿಟ್ಟು ನಮಗೆ ಅಂತೇಳ್ಬಿಟ್ಟು ಒಂದು ಬಾಟ್ಲು ರೆಡಿ ಮಾಡಿಟ್ಟೈತೆ. ಊರಿಗೆ ಬಂದೆ ಏನಾದ್ರು ತಗೊಂಡೋಗ್ತೀವಿ ಗೈಸ್. ನಾವು ಬರೋ ಕಾಯಿಗಂತೂ ಹೋಗಲ್ಲ. ನಮ್ಮ ಅಮ್ಮನ ಮನೆಯಿಂದ ಅಂತೂ ಇಷ್ಟ್ರಿಲೇ ಇಲ್ಲ ಗೈಸ್, ನಾವು ಬರೋ ಕಾಯಲ್ಲಿ ಹೋಗಿರೋದು. ಏನಾದ್ರು ಕೊಟ್ಟು ಕಳಿಸ್ತೈತೆ ಬಂದಾಗ, ಏನೋ ಮಾಡ್ತೈತಿರ್ತಿ. ಈರುಳ್ಳಿ ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು, ತಪಾಕು ಸೊಪ್ಪು, ಬಿಕ್ಕೆ ಹಣ್ಣು, ಹಾಗಲಕಾಯಿ, ಟೊಮೊಟೊ, ಬದನೆಕಾಯಿ, ಇನ್ನು ಬೆಂಡೆಕಾಯಿ ಕಿತ್ಕೊಬರ್ಬೇಕು. ಮತ್ತು ನಿಂಬೆಹಣ್ಣಿಲ್ಲ, ಏನಿಲ್ಲ. ಏನಮ್ಮದು ಎಳ್ಳಿಕಾಯಿ. ಊರಿಗೆ ಬಂದರೆ ನಮ್ಮಮ್ಮ ಕೊಟ್ಟು ಕಳಿಸ್ತಾನೆ ಇರ್ತೈತೆ, ನಾವು ತಗೊಂಡು ಹೋಗ್ತೀವಿ ಬೆಂಗಳೂರಿಗೆ. ಯಾರಿಗೆಲ್ಲ ಈ ರೀತಿ ನಿಮ್ಮ ಅಮ್ಮ ಇದ್ರು, ನಿಮ್ಮ ಮನೆ, ನಿಮ್ಮ ತವ್ರ ಮನೆಗೆ ಹೋದಾಗ ಕೊಟ್ಟು ಕಳಿಸ್ತಾರೆ. ಹೋಗಮ್ಮ ಸುಮ್ಮನೆ. ನಮ್ಮಮ್ಮ ಬೈತಾನೆ ಇರ್ತದೆ ಗೈಸ್ ಯಾವಾಗಲೂ ನನ್ನ. ನಾನಂದರೆ ಇಷ್ಟ ಇಲ್ಲ ನಮ್ಮ ಅಮ್ಮನಿಗೆ. ಕಡಲೆ ಬೀಜ ತಿಂತಿದ್ರು ಬೈತೈತೆ. ಬೈಸ್ಕೊಂಡು ಬೇಜಾರಾಗ್ಬಿಟ್ಟೈತೆ. ಅಮ್ಮ ನಮ್ಮ ಪ್ರೀತಿ ಇಲ್ಲ ನಿಂಗೆ? ಹಾಂ ಅಮ್ಮ ಪ್ರೀತಿ ಇಲ್ಲ ಅಮ್ಮ ನನ್ನ ಮೇಲೆ? ನಿಜ ಹೇಳು. ನೋಡಿ ಗೈಸ್, ನಾನು ಇವಾಗ ಬೆಂಡೆಕಾಯಿನ ಕಿತ್ಕೊಂಡೋಗೋಣ ಅಂತೇಳಿ ಬಂದಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ಬ್ಯಾಟಿಂಗ್ ಮಾಡೋದೆ. ಸುಂಕು ಗೈಸ್, ಬೆಂಡೆಕಾಯಿ ಮೈಯೆಲ್ಲ ಕಡಿತೈತೆ. ಬೆಂಡೆಕಾಯಿ ಮುರಿಯೋಕ್ಕೆ ಬೇಜಾರು. ಆದರೆ ಏನು ಮಾಡೋದು, ನಮ್ಮ ಮಮ್ಮಿಗೆ ಮುರ್ಕೊಡು ಅಂದರೆ ಬೈದ್ಬಿಡುತ್ತೆ. ಅಡುಗೆ ಬರೀ ಮಾಡ್ತಾಯಿತ್ತಲ್ಲಿ ಬತ್ತೀನಿರಮ್ಮ ಅಂತ ಹೇಳಿ ಬಂದಿದ್ದೀನಿ. ಅದಕ್ಕೆ ನಾನೇ ಬೆಂಡೆಕಾಯಿ ಮುರ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಗೈಸ್, ಇವಾಗ ಎಲ್ಲ ತಗೊಂಡು ಬೆಂಡೆಕಾಯಿನ ಬಿಡಿಸ್ಕೊಂಡು ಹೋಗ್ತಾಯಿದ್ದೀನಿ. ನಾನಂತೂ ಫುಲ್ ಸ್ವೆಟ್ ಆಗೋದೆ ಗೈಸ್. ಎಲ್ಲ ನೋಡಿ ಏಕೆ ಬಿಡಿಸ್ಕೊಂಡು ಬಂದೆ. ನಮ್ಮಮ್ಮ ನೋಡಿದ್ರೆ ಬಿಡಿಸಿರೋದನ್ನ ಹೊಗೆ ಆಗ್ತೈತೆ. ಹೆಂಗೆ ಗೊತ್ತಾ ಗೈಸ್, ನಮ್ಮ ಅಪ್ಪನ ಮನೆಯವ್ರಿಗೂ ಸಖತ್ ಕೆಲಸ ಮಾಡ್ತಾಯಿದ್ವಿ. ಮದುವೆ ಆಗಿ ಹೋಗಿದ್ದು
ಕೆಲಸನೇ ಮಾಡಿಲ್ಲ ಸರಿಯಾಗಿ, ಏನು ಮಾಡೇ ಇಲ್ಲ. ಬೆಂಗಳೂರಲ್ಲಿ ಇರೋದಲ್ವ. ಈಗ ಹೋಗಿ ಒಂದು ಸ್ವಲ್ಪ ಬೆಂಡೆಕಾಯಿ ಬಿಡ್ಸೋಕೆ ಹೋಗೋದಕ್ಕೆ ಫುಲ್ಲು ಒಂಥರ ಸ್ವೆಟ್ ಆಗಿಬಿಟ್ಟಿದ್ದೀನಿ ನೋಡಿ. ಅಲ್ಲಿ ನಮ್ಮ ಅಣ್ಣ ವಾಲಿಬಾಲ್ ಆಡೋಕ್ಕೆ ಹೋಗಿದ್ದ, ಜಸ್ಟ್ ಈಗ ಬರ್ತಾವನೆ. ಅದ್ರ ಜೊತೆ ನಮ್ಮ ಮೋಕ್ಷನೂ ಹೋಗೋನೆ ನೋಡಿ, ಅಲ್ಲಿ ಕಾಣಿಸ್ತಾ ನೋಡಿ. ಮೋಕ್ಷನೂ ಕರ್ಕೊಂಡು ಹೋಗೋನೆ. ಅಲ್ಲಿ ಗಿಣಿ ನೋಡಿ, ಅಲ್ಲಿ ಬಿಕ್ಕಿ ಹಣ್ಣತ್ತಿದ್ದು ಆರೋಯ್ತು ಗೈಸ್. ನಾವು ಹೊಲದಲ್ಲಿ ಬರೀ ಗಿಣಿ, ಕಾಗೆ, ಪಕ್ಷಿಗೆ ಹಣ್ಣುಗಳು ಜಾಸ್ತಿ. ನೋಡಿ ಇಷ್ಟೆಲ್ಲ ಕುಡಿಕೊಬಂದು ಇಟ್ಟಿದ್ದೀನಿ. ಇವಾಗ ನಮ್ಮಮ್ಮ ಒಳಗಡೆ ಏನು ಮಾಡ್ತಾಯಿತ್ತು ನೋಡೋಣ. ಸಾಕಾಗೋಯ್ತು, ಕೈ ತೊಳ್ಕೊಂಬಿಟ್ಟು ಹೋಗ್ಬಿಡ್ತೀನಿ. ಬೆಂಡೆಕಾಯಿ ಬಿಡಿಸ್ಬಂದು ಮೈ ಕೈಯೆಲ್ಲ ನಾವೇ ಆಗ್ತೈತೆ ಗೈಸ್, ಕಡಿತೈತೆ, ಕೆರ್ಕೊಳ್ಳೋಣ ಅನ್ನಿಸ್ತೈತೆ. ಮಮ್ಮಿ ಏನು ಮಾಡ್ತಿದ್ಯಾ? ಏನು ಅಡುಗೆ? ಅದೇ ರೆಡಿ ಮಾಡಿದೆ ಕಡುಬು ಬಗ್ಗೆ. ಏನೇನು ಹಾಕ್ತೈತಿ? ಏನು ಹಾಕೋದು? ಕಾಯ ತುರ್ದಿರೋದು ಮಿಕ್ಸಿಗೆ ಹಾಕ್ಯಂಡು ಪಾಕಕ್ಕೆ ಇಕ್ಕಿದ್ದೆ. ಪಾಕಕ್ಕೆ ಆದಮೇಲೆ ಕಾಯಿ ಮಿಕ್ಸಿಗೆ ಹಾಕಿರೋದು ಇದ್ರಾಗ ಹಾಕಿ ರೆಡಿ ಮಾಡ್ತಿದ್ಯಾ? ಇದು ಹಸಿಟ್ಟು, ಹಸಿಟ್ಟು, ಅಕ್ಕಿ ಹಸಿಟ್ಟು, ಮುದ್ದೆ ಹಸ್ರು ಇಕ್ಕಿದ್ದೀನಿ. ತಿರುಗಬೇಕಾದ್ರೆ ಹಾಕಿ ಮುದ್ದೆ ಮಾಡ್ದಂಗೆ ಮಾಡೋದು. ಮುದ್ದೆ ಮಾಡ್ದಂಗೆ ಮಾಡಬೇಕು ಗೈಸ್. ಆಮೇಲೆ ಸಿಗ್ತೀನಿ. ನಾನು ಸ್ವಲ್ಪ ನೀರು ಕುಡಿದ್ಬಿಟ್ಟು. ನಮ್ಮಮ್ಮ ಮಾಡೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಹೊಟ್ಟೆ ಬೇರೆ ಎಸಿತೈತೆ. ಆಮೇಲೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ಫೈನಲ್. ಬಾಯ್ ಬಾಯ್. ಮುದ್ದೆ ಕೊತ್ತಾಗ ಕಾವಲ್ ತಗೊಂಡು ಇಡ್ತೀನಿ ನೋಡು. ಈಗ ದೇವರನ್ನ ಇಕ್ತೀನಿ, ಇಕ್ಕಿಸ್ಕೊಬೇಡ ನಾನು ಎತ್ತಬೇಕಾಗ್ತದೆ ನಾನು. ಹೋಗ ಆಸಿಕೆ ಯಾವ್ದನ ಮಾಡಿ ಹೋಗ್. ನಾನು ಮಾಡೋ ಸುದ್ದಿ ನಿಮ್ಗೆ ಅನ್ಬೇಕು. ಹೋಗು. ನೋಡು ತಿಂಬಕ್ಕೆ ಹೋಗಿದ್ಯಲ್ಲ ಅಲ್ಲಿ, ಇನ್ನು ಅದನ್ನು ಮಾಡೇ ಇಲ್ಲ. ನೋಡಿ ನಮ್ಮಮ್ಮ ಇಷ್ಟು ಮಗಂತ ಜಗಳಾಡಿ ಮುದ್ದೆ ಮಾಡ್ತಾಯಿದ್ದೆ. ನಮ್ಗೆ ಹೊಟ್ಟೆ ಸಿಗ್ತೈತೆ, ಹೂರ್ಣನೇ ತಿಂತಾಯಿದ್ದೀವಿ ನಾವು. ಟೈಮ್ ಆಲೆ ನೋಡಿ, ಇಲ್ಲಿ ಮಾಮೂಲಿ ಮುದ್ದೆ ಕಟ್ತೀವಲ್ಲ, ಮುದ್ದೆ ಕಟ್ಟಿ ಎತ್ತಿಟ್ಕೊಂಡೈತೆ ನಮ್ಮಮ್ಮ. ಏನು ಮಾಡ್ತದ ನೋಡೋಣ. ಇಲ್ಲಿ ಗೊಜ್ಜು ಮಾಡೋಕೆ ಇಕ್ಕೈತೆ, ಗೊಜ್ಜು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟೈತೆ. ಏನೆಣ್ಣೆ ನಮ್ಮ ಇದು? ಅಕ್ಕಾಯಿ ಕೊಟ್ಟಿರೋದೆ. ಹಾಂ ಸೀತೆನ ಆಡಿಸು ತಗದಾಗ ಉರಿಕಿದ್ದೆ ನೀನು. ಸೀದೆದ ನೋಡಲ್ಲಿ ಗೊಜ್ಜು ಮಾಡ್ತಾಯಿದ್ದೆ. ಸಿಗ್ತೈತೆ ಮಗ ಬೆಚ್ಬಿತ್ತು. ಇಲ್ಲಿ ಗೊಜ್ಜು ರೆಡಿಯಾಗಿದೆ. ನಮ್ಮಮ್ಮಗ ಕಡುಬು ಒತ್ತುತ್ತಾ ಐತೆ ನೋಡಿ. ಎಷ್ಟು ಚೆನ್ನಾಗಿದೆ ಕಡುಬು. ಹೆಂಗಮ್ಮ ಒತ್ತದೆ? ಎಣ್ಣೆ ಹಚ್ಕೊಂಡಿದ್ದೆ ಮತ್ತೆ ಒಂಚೂರು ಹೊಡ್ತಿಲ್ಲಲ್ಲಮ್ಮ. ನೋಡಿ ಎಷ್ಟು ತೆಳ್ಳು ಹೊತ್ಕೊಂಡು ಮುಡಿಸ್ತೈತೆ. ಸೂಪರ್. ನಾನು ಒಂದಿನ ಮಾಡಿದ್ದೆ ಗೈಸ್, ಅದರೆಲ್ಲ ಒಡೆದೋಗ್ಬಿಟ್ಟಿದ್ದು ಫುಲ್ಲು, ಬರಲೇ ಇಲ್ಲ. ಹಿಂಗೆ ನಮ್ಮಮ್ಮ ನೋಡಿ ಹಿಂಗೆ ಮಾಡಿದ್ದು
ಇಲ್ಲಿ ಹೊಡೆದೋಗ್ಬಿಟ್ಟು ಮಾಡ್ಬೇಕಾರೆ ಒಂಚೂರು ಎಲ್ಲೂ ಕ್ರ್ಯಾಕ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ಸೂಪರ್ ಮಮ್ಮಿ. ಇವಾಗ ನಾನು ಊಟಕ್ಕೆ ಕೂತಿದ್ದೀನಿ. ಕಡುಬು, ಅನ್ನ, ಗೊಜ್ಜು ಹಾಕ್ಕೊಂಡು ಈಗ ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಚೂರು ಎಲ್ಲೂ ಹೊಡೆದಿಲ್ಲ, ಅಷ್ಟು ಚೆನ್ನಾಗಿ ಬಂದೈತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಸೂಪರ್ ಸೂಪರ್ ಆಯ್ತು ಮಗಳು. ನಮಗೆ ಚಿಕನ್ ಎಲ್ಲ ಇಷ್ಟ ಆಗಲ್ಲ, ಅದಕ್ಕೆ ಮಾಮ ಬಂದಾಗ ಏನಾದರೂ ಸ್ವೀಟ್ ಮಾಡಿಕೊಡ್ತಾ ಇರ್ತೀವಿ. ಕಡ್ಕೊಂಬತೈತೆ, ಉಗುಳ್ತೈತೆ. ಅಕ್ಕನ್ ತಿನ್ನು ನುಂಗ ಬೆಂಡೆಕಾಯಿನ ತಿಂದಮ್ಮ. ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದು ಅಮ್ಮನ ಮನೆಯಿಂದ ಅಕ್ಕನ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಅಮ್ಮನ ಮನೆಯಿಂದ ಹೊರಟ್ವಿ. ಈಗ ನಮ್ಮ ಅಕ್ಕನ ಮನೆಗೆ ಜಸ್ಟ್ ಬಂದ್ವಿ. ತಕ್ಷಣ ಈತನ ಎತ್ಕೊಂಡು ಸನ್ನಿಧಿ, ಪುಣ್ಯ, ವಿಸ್ಮಿತಾ 4 ಜನ ಪ್ಯಾಸೇಜಲ್ಲಿ ಆಟನ ಆಡ್ತಾಯಿದ್ರು. ಪುಣ್ಯಮ್ಮ ಫೋನ್ ಕೊಡಮ್ಮ ಅಂತ ಕೇಳಿದ್ಲು. ಯೂಟ್ಯೂಬ್ ನೋಡ್ತೀನಿ ಅಂತ ಅಂದ್ಲು. ಹಾಗೆ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ನೋಡ್ತಾಯಿದ್ಲು. ಅಕ್ಕ ಹೂವನ್ನ ಕಟ್ತಾಯಿದ್ಲು. ಹಾಗೆ ಟೀನ ಕಾಸ್ಕೊಟ್ಲು, ಬಜ್ಜಿ ಮಾಡಿಕೊಟ್ಲು. ತಿಂದು ನಾವು ನೆಕ್ಸ್ಟು ಅಲ್ಲಿಂದ ಹೊರಟು ಬಂದಿದ್ದು ಬೆಂಗಳೂರಿಗೆ. ಕೆಲವೊಂದು ಕ್ಲಿಪ್ಪಿಂಗು ಮಿಸ್ ಆಗಿದ್ದಾವೆ, ಅದರಿಂದ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.